ಸ್ನೇಹಿತರು ನಮಸ್ಕಾರ. ನಾವು ನಿಮ್ಮ ಪ್ರಸನ್ನ ಗೌಡ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ನೋಡ್ತಾ ಇದ್ದೀರಾ ಎಲ್ಲ ಟೈರು ಬಿಚ್ಚಿಬಿಟ್ಟಿದ್ದಾರೆ ಸ್ನೇಹಿತರೆ. 2 ಹೊಸ ಟೈರ್ ಹಾಕಿಸ್ತಾ ಇದ್ದೀವಿ, ಹಾಗೆ ವೀಲ್ ಅಲೈನ್ಮೆಂಟ್ ಕೂಡ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಒಂದು ಟೈರ್ ಮೇಲೆ ಕಾರ್ ನಿಂತಿದೆ, ಮಿಕ್ಕಿನ 3 ಟೈರ್ ಬಿಚ್ಚಿಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಹೊಸ ಟೈರ್ಗಳು ಹಾಕ್ಸ್ಬೇಕು. ರಿಮ್ಮು ಸೊಟ್ಟ ಆಗಿರುತ್ತೆ, ಬೆಂಡ್ ಆಗಿರುತ್ತೆ, ಅದನ್ನು ಸ್ಟಡಿ ಆಗಿರೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಸ್ನೇಹಿತರೆ, 1 ನಿಮಿಷದಲ್ಲಿ ನಟ್ಟು ಬಟ್ಟು ಬೀಳ್ಸಿಬಿಡ್ತಾರೆ ಮಿಷಿನಲ್ಲಿ, ಅಂತ ಅದ್ಭುತ. ನೋಡ್ತಾ ಇರಿ, ಒಂದು ಸ್ವಲ್ಪ ಸೊಟ್ಟಾದ್ರೂ ಅದು ಕಂಡು ಹಿಡಿದು ಕ್ಲಿಯರಾಗಿ ಒಂದು ಬೆಂಡ್ ತೆಗೆದು ಕೊಡುತ್ತೆ ಸ್ನೇಹಿತರೆ. ರಿಮ್ ಬೆಂಡ್ ತೆಗಿತಾರೆ. ಹಾಗೆ ಇಲ್ಲಿ 2 ಟೈರ್ ಹಾಕ್ಸ್ಕೊಂಡ್ರೆ ಸ್ನೇಹಿತರೆ ಒಂದು 5,000 ಮೇಲೆ ಖರ್ಚಾಯಿತು ಅಂದರೆ ಅವರೇ ಫ್ರೀ ಸರ್ವೀಸು, ಯಾವುದೇ ಕಾಸ್ಟ್ ಮಾಡಲ್ಲ ಸ್ನೇಹಿತರೆ, ಫ್ರೀಯಾಗಿ ಮಾಡಿಕೊಡ್ತಾರೆ. ಇಲ್ಲಿ ನಮ್ಮದು 3 ರಿಮ್ ಇದೆ. ಹಾಗೆ ಇಲ್ಲಿ ಒಂದು ಕಾರ್ಗೆ ವೀಲ್ ಅಲೈನ್ಮೆಂಟ್ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ರಿಮ್ಮು ಸ್ವಲ್ಪ ಬೆಂಡ್ ಬಂದಿದೆ ಅಂತ ಕುಟ್ಟಿ ಕ್ಲೀನ್ ಮಾಡಿ ಅದನ್ನು ಸರಿ ಮಾಡ್ತಾಯಿದ್ದಾರೆ ಸ್ನೇಹಿತರೆ. 2 ರಿಮ್ಮು ಹಾಗೆ 2 ಟೈರ್ ಹಾಕ್ಸಿದ್ವಿ. ಇಲ್ಲಿ ಮಿಷಿನಲ್ಲಿ ನೋಡ್ತಾ ಇದ್ದೀರಿ ಅಂತ ಅದ್ಭುತ. ನಾವು ಕೈಯಲ್ಲೆಲ್ಲ ಟೈರು ತೆಗೆದು ಟ್ಯೂಬ್ ಹಾಕಿ ತೆಗೆದು ಮಾಡ್ತಿದ್ವಿ. ಈ ಮಿಷಿನ್ ನೋಡಿ ಒಂದು 10-20 ಸೆಕೆಂಡಲ್ಲೇ ಟೈರ್ನ ತೆಗೆಯುತ್ತೆ, ಹಾಗೆ ಟೈರ್ನ ಹಾಕ್ಬಿಡುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಿ ಎಂಥ ಅದ್ಭುತವಾಗಿದೆ ಅಂದರೆ, ನಾನು ಫಸ್ಟ್ ಟೈಮ್ ನೋಡಿದ್ದೆ ಸ್ನೇಹಿತರೆ. ಟೈರ್ನ ಹಾಗೆ ಪೂರ್ತಿ ತೆಗೆದುಬಿಡ್ತು ರಿಮ್ಮಿಂದ ಹೊರಗಡೆಗೆ. ಇವೆರಡು ಮುಂದೆಗಡೆ ಟೈರು ಚೆನ್ನಾಗಿದ್ದು ಅದನ್ನು ಹಿಂದಕ್ಕೆ ಹಾಕಿದ್ರು. ಮುಂದೆಗಡೆ ಇಂಜಿನ್ ಇರೋದ್ರಿಂದ ಅಲ್ಲಿಗೆ 2 ಹೊಸ ಟೈರ್ ಹಾಕ್ಸ್ಬಿಟ್ಟು ವೀಲ್ ಅಲೈನ್ಮೆಂಟ್ ಮಾಡ್ತಾರೆ ಸ್ನೇಹಿತರೆ. ನಮ್ಮದು 3 ಟೈರು ರೆಡಿಯಾಗಿದೆ, ಅಲ್ಲಿ ಚೆಕ್ ಮಾಡ್ತಾ ಇದ್ದಾರೆ ನೋಡಿ. ಇವರು ಓನರು, ಸ್ವಲ್ಪ ಮಾತು ಗಡುಸಾಗಿದೆ, ಆದರೆ ಒಳ್ಳೆ ಮನುಷ್ಯ ಇವರು. ನೋಡಿ ಟೈರ್ಗಳು ಅಲ್ಲೇ ರೆಡಿ ಇದ್ದಾವೆ ನಮ್ಮವು. ನೋಡಿ ಮಿಷಿನಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲಿ ಸೊಟ್ಟಾಗಿದೆ, ಎಲ್ಲಿ ಬೆಂಡ್ ಆಗಿದೆ, ಎಲ್ಲಿ ತೂತು ಬಿದ್ದಿದೆ, ರೆಸ್ಟ್ ಹಿಡ್ದಿದೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿಬಿಟ್ಟು ಚೆಕ್ ಮಾಡಿ, ಪೂರ್ತಿ ಚೆಕ್ ಮಾಡಿ ಆಮೇಲೆ ಅವರು ನಮಗೆ ಕೊಡೋವಂಥದ್ದು ಸ್ನೇಹಿತರೆ. ಅದಕ್ಕೆ ನಾನು, ನಮ್ಮ ಅಪ್ಪ ಬಂದಿದ್ವಿ, ನನ್ನ ತಮ್ಮದಿರಿಬ್ಬರು ಬಂದಿದ್ದರು. ಸೊ ಎಲ್ಲರೂ 4 ಜನನೂ ಇದ್ವಿ ಸ್ನೇಹಿತರೆ. ಅವ್ರಿಗೂ ತೋರಿಸ್ಕೊಡ್ಬೇಕು, ಅವರು ಚಿಕ್ಕವರಲ್ವ, ಅವರು ತಿಳ್ಕೊಬೇಕು. ನೋಡಿ ಈಗ ಹೊಸ ಟೈರ್ ಹಾಕ್ತಾಯಿದ್ದಾರೆ ಸ್ನೇಹಿತರೆ. ಯಾವ ರೀತಿ ಒಂದು ಮಿಷಿನು ಒಂದು 10 ಸೆಕೆಂಡಲ್ಲೇ ಟೈರ್ನ ಯಾವ ಥರ ಹಾಕುತ್ತೆ ಅಂತ ನೀವು ನೋಡ್ಕೊತಾ ಇದ್ದೀರಾ. ನೋಡಿ ಒಳಗಡೆ ಹೊಂಟೋಯ್ತು, ಆಫ್ ಟೈರ್ ಹೋಯ್ತು. ಇವಾಗ ಅದಕ್ಕೊಂಟು ಟ್ಯೂಬ್ ಬೇಕಲ್ವಾ, ಟ್ಯೂಬ್ ಕೂಡ ಹಾಕ್ತಾರೆ ನೋಡಿ. ನೋಡ್ತಾ ಇದ್ದೀರಾ ಬ್ರಿಡ್ಜ್ ಸ್ಟೋನ್ ಅಂತ ಇದೇ ಶಾಪು ನಾವು ಇರ್ತಕ್ಕಂಥದ್ದು. ನೋಡಿ ಮಂಡ್ಯ, ಅಲ್ಲಿ ನೋಡ್ತಾ ಇದ್ದೀರಾ ಫ್ಯಾಕ್ಟ್ರಿ ಸರ್ಕಲ್ ಚರ್ಚ್ ಕಾಣ್ತಾ ಇದೆ. ಚರ್ಚಿಂದ ಇಲ್ಲಿ ಲೆಫ್ಟಲ್ಲೇ ಇರ್ತಕ್ಕಂಥದ್ದು, ರೋಡ್ ಅಂಚಲ್ಲೇ ಇದೆ ಸ್ನೇಹಿತರೆ. ಅದು ಮಂಡ್ಯಕ್ಕೆ ಹೋಗೋ ರೋಡು, ಇದು ಮದ್ದೂರಿಂದ ಬರ್ತಕ್ಕಂಥ ರೋಡು. ನೋಡು ರೋಡ್ ಸೈಡಲ್ಲೇ ಇರ್ತಕ್ಕಂಥದ್ದು ಈ ಶಾಪು. ಟೈರ್ ಅಂಗಡೀಲಿ ನಾವು ಇರ್ತಕ್ಕಂಥದ್ದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಈಜಿ ಅಂತ ನಿಮಗೆ ಕಂಡುಹಿಡಿಬೋದು. ಫ್ಯಾಕ್ಟ್ರಿ ಸರ್ಕಲಲ್ಲೇ ಇದು ಇರ್ತಕ್ಕಂಥದ್ದು. ಇನ್ನೊಂದು ಸಾರಿ ಬೋರ್ಡ್ ನೋಡ್ಕೊಬಿಡಿ ಸ್ನೇಹಿತರೆ. ಬ್ರಿಡ್ಜ್ ಸ್ಟೋನು ಅಂತಲೇ ಇದೆ ನೋಡಿ, ಕ್ಲಿಯರಾಗಿ ಬೋರ್ಡ್ ಕಾಣ್ತಾ ಇದೆ. ಈ ಬೋರ್ಡ್ ನೋಡ್ಕೊಂಡು ಇಲ್ಲಿ ಬಂದರೆ ಸಾಕು, ಯೂಟ್ಯೂಬ್ ನೋಡಿಕೊಂಡು ಇಲ್ಲಿಗೆ ಹೋದರೆ ಸಾಕು, ಕಮ್ಮಿ ಮಾಡಿಕೊಡ್ತಾರೆ. ನೋಡಿ ಟೈರ್ಗಳನ್ನೆಲ್ಲ ಹಾಕ್ಬಿಟ್ಟಿದ್ದಾರೆ. ಈ ಮುಂದೆಗಡೆ ಹಿಂದಕ್ಕೆ ಹಾಕಿದ್ದಾರೆ. ಸೊ ಮುಂದಕ್ಕೆ ಹೊಸ ಟೈರ್ 2 ಹಾಕಿದ್ದಾರೆ. ಹಾಗೆ ಈಗ ಚೆನ್ನಾಗಾಗಿದೆ. ಈಗ ವೀಲ್ ಅಲೈನ್ಮೆಂಟ್ ಮಾಡಬೇಕು. ಯಾಕೆ ನೋಡ್ತಾ ಇದ್ದೀರಾ ಟೈರ್ಗಳು ನಮ್ಮದು ಯಾವ ರೀತಿ ಪೊಸಿಷನ್ಗೆ ಬಂದಿದೆ. ಹಳೆ ಟೈರ್ಗಳು ಸದ್ಯ ರೋಡಲ್ಲಿ ಬ್ಲಾಸ್ಟ್ ಆಗಿಲ್ಲ, ನಮ್ಮ ಅದೃಷ್ಟ. ಈಗ ನೋಡಿ ವೀಲ್ ಅಲೈನ್ಮೆಂಟ್ಗೆ ತಂದು ನಿಲ್ಲಿಸಿದ್ದೀವಿ ಸ್ನೇಹಿತರೆ. ಅವರು ರೆಡಿ ಮಾಡ್ತಾಯಿದ್ದಾರೆ. ಆ ಕಡೆ ಈ ಕಡೆ ವೀಲ್ಗೆ ಮಿಷಿನ್ ಹಾಕ್ತಾರೆ ಸ್ನೇಹಿತರೆ. ಏಕೆಂದರೆ ವೀಲು ಸೊಟ್ಟ ಆಗಬಾರ್ದು ಸ್ನೇಹಿತರೆ. ಸೊಟ್ಟ ಇದ್ದರೆ ಆ ಕಡೆ ಈ ಕಡೆ ಟೈರ್ ಇದೆಯಲ್ಲ, ಟೈರ್ನ ತಿನ್ಬಿಡುತ್ತೆ ಸ್ನೇಹಿತರೆ. ಒಂದೇ ಕಡೆ ಸವದು ಬಿಡುತ್ತೆ. ಯಾವಾಗ ಬೇಕಾದ್ರೂ ಏನು ಪ್ರಾಬ್ಲಮ್ ಬೇಕಾದ್ರೂ ಆಗ್ಬೋದು. ಆಮೇಲೆ ಓಡಿಸ್ಬೇಕಾದ್ರೆ ಕರೆಕ್ಟಾಗಿ ಸ್ಟೈರಿಂಗ್ ನಿಂತ್ಕೊಳ್ಳಲ್ಲ ಸ್ನೇಹಿತರೆ. ಆ ಕಡೆ ಈ ಕಡೆ ಎಳಿತಲೇ ಇರುತ್ತೆ, ತೋಳು ನೋವು ಕೂಡ ಬಂದ್ಬಿಡುತ್ತೆ. ಆದ್ದರಿಂದ ಈ ಕಾರುಗಳ ಲಾಂಗ್ ಜರ್ನಿ ಹೋದಾಗ ಈ ಟೈರ್ಗಳನ್ನ ನೋಡ್ಕೋಬೇಕಾಗುತ್ತೆ. ಹಾಗೆ ವೀಲ್ ಅಲೈನ್ಮೆಂಟ್ ಮಾಡಿದ್ರೆ ಗಾಡಿ ಸ್ಮೂತಾಗೆ ಮೂವ್ ಆಗುತ್ತೆ ಸ್ನೇಹಿತರೆ. ಆ ಕಡೆ ಈ ಕಡೆ ಎಳೆಯಲ್ಲ, ಪೇನ್ ಕೂಡ ಬರಲ್ಲ. ಅದರಿಂದ ನಾವು ವೀಲ್ ಅಲೈನ್ಮೆಂಟ್ ಕೂಡ ಮಾಡಿಸ್ತಾಯಿದ್ದೀವಿ. ಟೈರ್ ಹಾಕಿದ್ಮೇಲೆ ಅವರೇ ಮಾಡಿಸ್ಲೇಬೇಕು ಅಂತಂದರು, ಸೊ ಮಾಡಿಸ್ತಾಯಿದ್ದೀವಿ.
ನೋಡ್ತಾ ಇದ್ದಾರೆ ಎರಡು ಕಡೆಗೂ ಮಿಷಿನ್ ಹಾಕಿದ್ದಾರೆ. ಮಿಷಿನ್ ಹಾಕ್ಬಿಟ್ಟು ಸಿಸ್ಟಮಲ್ಲಿ ಚೆಕ್ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ನೋಡ್ತಾ ಇದ್ದಾರೆ ಸ್ಟೈರಿಂಗು ನೇರವಾಗಿ ಇಕ್ಕೋಬೇಕು, ಆವಾಗ ಅದು ಯಾವ ರೀತಿ ಅಲೈನ್ಮೆಂಟ್ ಮಾಡುತ್ತೆ ಅಂತ ನೀವು ಕಂಪ್ಯೂಟರಲ್ಲಿ ನೋಡ್ಕೊತಾ ಇದ್ದೀರಾ. ಅದೇನು ವರ್ಕ್ ಮಾಡಬೇಕು ಅದು ವರ್ಕ್ ಮಾಡ್ತಾಯಿದೆ ನೋಡಿ. ಮುಂದೆಗಡೆ ವೀಲ್ನ ಚೆಕ್ ಮಾಡ್ತಾಯಿದೆ ನೋಡಿ. ಇವರು ಸ್ಟೈರಿಂಗ್ನ ತಿರುಗಿಸ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ಅದು ಓಕೆ ಆಗೋವರೆಗೂ ಅದು ತಿರುಗ್ತಾ ಇರಬೇಕು. ಅದು ತಿರುಗಿದ ತಕ್ಷಣ ಅದು ಓಕೆ ಆಗಿ ಲಾಕ್ ಆಗಿ ಎಲ್ಲೇ ಸೈರು ಸೊಟ್ಟ ಆಗಿದ್ರು ಟೈರು ಅದನ್ನು ಕ್ಲೀನಾಗಿ ರಿಮ್ ಸಹಿತ ಕ್ಲೀನಾಗಿ ನೆಟ್ಟಿಗೆ ನಿಲ್ಲಿಸ್ಬಿಡುತ್ತೆ. ವೀಲ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಆಗ ಅಲೈನ್ಮೆಂಟ್ನ ಕರೆಕ್ಟಾಗಿ ಮಾಡ್ಕೊಳ್ಳುತ್ತೆ. ಆಗ ಸ್ನೇಹಿತರೆ ನಾವು ಓಡಿಸ್ಬೇಕಾದ್ರೆ ಯಾವ ಸಮಸ್ಯೆನೂ ಬರಲ್ಲ. ಇದು ಎಲ್ಲ ಕಾರಲ್ಲೂ ಮಾಡಿಸ್ತಕ್ಕಂಥದ್ದು, ನಾನೇನು ಹೊಸ್ದಾಗಿ ಹೇಳ್ತಾ ಇಲ್ಲ. ಸೊ ಇದೊಂದು ವಿಡಿಯೋ ಆಗಿರೋದ್ರಿಂದ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಿ ನೋಡಿ. ಸಿಸ್ಟಮಲ್ಲಿ ಲೆಫ್ಟ್ ವೀಲು ರೈಟ್ ವೀಲು ಯಾವ ಥರ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾಯಿದೆ, ಸೆಕೆಂಡ್ಸ್ ಪ್ರಕಾರ ಅದು ರನ್ ಆಗ್ತಾಯಿದೆ. ಅಲ್ಲಿ ಸ್ವಲ್ಪ ಸೊಟ್ಟಾದರೂ ವೀಲ್ನ ಅದೇ ಸೆಲೆಕ್ಟ್ ಮಾಡ್ಕೊಂಡು ಅದೇ ಸ್ಟ್ರೈಟ್ ಮಾಡಿಕೊಂಡು ಅದು ಅಲೈನ್ಮೆಂಟ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿರ್ತಕ್ಕಂಥ ವರ್ಕ್ ಮ್ಯಾನ್ಗಳು ಅಂದರೆ ವರ್ಕರ್ಸು ಹುಡುಗರುಗಳೆಲ್ಲ ಒಳ್ಳೆಯವರೇ ಸ್ನೇಹಿತರೆ. ತುಂಬ ಹಳೇ ಒಂದು 10 ವರ್ಷದಿಂದಲೂ ಕೆಲಸ ಮಾಡೋರು ಕೂಡ ಅಲ್ಲಿ ಇದ್ದಾರೆ ಸ್ನೇಹಿತರೆ. ಚೆನ್ನಾಗಿ ಮಾತಾಡಿಸ್ತಾರೆ ಕಸ್ಟಮರ್ನ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸ್ನೇಹಿತರೆ. ನೋಡ್ತಾ ಇದ್ದಾರೆ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ. ಈ ಮನುಷ್ಯ ಅಂತ ತುಂಬಾ ನಾಚ್ಕೋತಾ ಇದ್ದರು. ಚೆನ್ನಾಗೇ ಮಾತಾಡಿಸ್ತಾರೆ ಸ್ನೇಹಿತರೆ. ಎಲ್ಲ ಕಡೆಯೂ ಚೆನ್ನಾಗಿ ಮಾತಾಡಿಸ್ತಾನೆ ಅಂತ ಗ್ಯಾರಂಟಿ ಇರೋಲ್ಲ. ಕೆಲವು ಕಡೆ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಅನ್ನುವಂಥ ಖುಷಿ ನಮಗಾಯಿತು ಸ್ನೇಹಿತರೆ. ನಾವು ಮಧ್ಯಾಹ್ನ ಹೋಗಿರೋದ್ರಿಂದ ಮಧ್ಯಾಹ್ನ ತುಂಬ ಬಿಸಿಲು ಸೆಕೆ ಆದರೂ ಕೂಡ ಅಲ್ಲಿ ಚೇರ್ ಹಾಕಿ ಕೂರಿಸಿ ಮಾತಾಡಿಸಿದ್ರು ಸ್ನೇಹಿತರೆ. ಇವ್ರು ನೋಡ್ತಾ ಇದ್ದಾರೆ, ಅವರು ಬೆಂಡ್ ತೆಗಿಯೋರು. ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಇವರು ವೀಲ್ ಕಡೆಯವರು, ಟೈರ್ ಬಿಚ್ಚೋರು, ಒಬ್ಬೊಬ್ರಿಗೊಬ್ಬೊಬ್ಬರು ಇರ್ತಾರೆ ಸ್ನೇಹಿತರೆ. ನೋಡಿ ಇವರು ಅಣ್ಣ ಅಂತ ಇವರು ತುಂಬ ನಾಚ್ಕೊಬಿಟ್ರು. ಹಾಗೆ ಯೂಟ್ಯೂಬ್ ಹಾಕ್ತೀರಾ ಅಂತ ಹಾಗೆ ಕಂಡುಹಿಡ್ಬಿಟ್ರು ಸ್ನೇಹಿತರೆ. ತುಂಬ ಚುರುಕಾಗಿದ್ದಾರೆ. ಇನ್ನು ನೋಡಿ 2 ವೀಲರ್ ಅಲೈನ್ಮೆಂಟ್ನು ಬೆಂಡ್ ತೆಗಿತಾರೆ ಅಷ್ಟೇ ಸ್ನೇಹಿತರೆ. ಅದನ್ನು ಕ್ಲೀನ್ ಮಾಡಿ ಬೆಂಡ್ ತೆಗಿತಾರೆ ಅಷ್ಟೇ, ಬೇರೆ ರೆಡಿ ಮಾಡ್ಕೊಳ್ಳಲ್ಲ. ನಮ್ಮದು ಅಲೈನ್ಮೆಂಟ್ ರೆಡಿ ಆಯಿತು, ಟೈರ್ ಹಾಕಾಯಿತು, ಅಲೈನ್ಮೆಂಟ್ ರೆಡಿ ಪಕ್ಕ ಆಗಿದೆ ಗಾಡಿ ಸ್ನೇಹಿತರೆ. ಆಗಲೇ ಇನ್ನೊಂದು ವೀಡಿಯೋದಲ್ಲಿ ಇಂಜಿನ್ ವೀಡಿಯೋ ಮಾಡಿದ್ದೆ, ಗ್ಯಾಸ್ ಫಿಲ್ಟರ್ ಕ್ಲೀನ್ ಮಾಡಿದ್ರು. ಈ ವಿಡಿಯೋದಲ್ಲಿ ಅಲೈನ್ಮೆಂಟ್ ರೆಡಿ ಆಯಿತು, ಸೈಡ್ಗೆ ಹಾಕಿದ್ದಾರೆ ನೋಡಿ. ಈ ಥರ ನಿಲ್ಲಿಸ್ಕೊಂಡು ಅಡಿಲಿ ಏನೇ ತೊಂದರೆ ಇದ್ದರೂ ಕೆಳಗಡೆಯಿಂದ ಇಳಿದು ಮಾಡ್ತಾರೆ. ನಮ್ಮದೇನು ಕ್ಯಾಶ್ ಕೊಡೋ ಟೈಮ್ ಬಂತು. ಬಿಲ್ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟಾಗಿದೆ ಅಂತ ಗೊತ್ತಿಲ್ಲ ನೋಡಿ. ಎಲ್ಲ ಥರ ಟೈರ್ಗಳು ಇಲ್ಲಿದೆ. ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಮಾಡಿಕೊಡ್ತಾರೆ. ನಮ್ಮದು 5,500 6,000 ಹತ್ತತ್ರ ಆಯಿತು ಸ್ನೇಹಿತರೆ. ಹಾಗೆ ಈ ಓನರ್ ಕೂಡ ತುಂಬ ಒಳ್ಳೆಯವರು. ಹಾಗೆ ಅವ್ರನ್ನೇ ಕೇಳ್ಕೊಳ್ಳಿ ಏನಂತಾರೆ ಅಂತ. ಇದು ಏನಿದು 22 ವರ್ಷ ಆಯ್ತು. 22 ವರ್ಷ ಒಂದು ಲೆವೆಲ್ಗೆ ಪಕ್ಕ ರೆಡಿ ಆಗಿದೆ ಸ್ನೇಹಿತರೆ. ಸೊ ಕ್ಯಾಶ್ ಕೊಟ್ವಿ, ಪೇ ಮಾಡಿದ್ವಿ, ನಮ್ಮ ಕೆಲಸ ಆಯಿತು ಸ್ನೇಹಿತರೆ. ಹಾಗೆ ನಮ್ಮ ಗಾಡಿಯ ಫಸ್ಟ್ ಟೈಮ್ ನಾನೇ ಓಡಿಸ್ತಾ ಇರೋದು ಸ್ನೇಹಿತರೆ. ನಾವಪ್ಪ ಇನ್ನೊಂದು ಗಾಡೀಲಿ ಬಂದಿದ್ದರು, ಇನ್ನೊಂದು ಟೆಂಪೋದಲ್ಲಿ ತರಬೇಕಾಯ್ತು. ಅದರಿಂದ ಇದನ್ನು ನಾನೇ ಓಡಿಸ್ಕೊಂಡು ಹೋದೆ ಫಸ್ಟ್ ಟೈಮ್. ತುಂಬ ಎಕ್ಸ್ಪೀರಿಯೆನ್ಸು, ಭಯ ಆಯಿತು, ಹಾಗೆ ಖುಷಿನೂ ಆಯಿತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಬಾಯ್.